ಸೋದರ ಬಹುಶಃ ನನಗ ಈ ಗೌಡ ಏನಾದರೂ ಮೋಸ ಮಾಡಿರ್ಬೇಕು, ಅದೊಂದು ನನಗೆ ಅನುಮಾನ ಆಗ್ತಾ ಇದೆ. ಅಣ್ಣ, ಹಾಗಾದರೆ ಈಗಲೇ ಆ ಗೌಡನ ಮನೆಗೆ ಹೋಗಿ ಅದರ ಸಮಾಚಾರ ತಿಳಿದುಕೊಂಡು ಬರುತ್ತೇನಣ್ಣ. ಅದು ಅಷ್ಟೊಂದು ಸುಲಭದ ಕೆಲಸ ತಮ್ಮ. ಮೊದಲೇ ನೀನಂದ್ರೆ ಅವನಿಗೆ ಆಗುವುದಿಲ್ಲ. ನಾನೇ ಸ್ವತಃ ಸೀತಾಪತಿಗೆ ಭೇಟಿಯಾಗಿ ಸೂಕ್ಷ್ಮವಾಗಿ ತಿಳಿದುಕೊಂಡು ಬರುತ್ತೇನೆ. ಅಣ್ಣ, ನನಗೇಕೋ ಸಮಾಧಾನ ಆಗುತ್ತಿರಲಿಲ್ಲಣ್ಣ. ನೀನು ಈ ರೀತಿ ಸಮಾಧಾನ ಅಂತ ಹೇಳಿದರೆ ನಾವೆಲ್ಲ ಸರ್ವನಾಶವಾಗಿ ಬಿಡುತ್ತೇವಣ್ಣ. ಈಗ ಅವರಿಗೆ ಬೆಂಕಿಯ ಕಿಡಿಯಾಗಿ ನನ್ನ ರೋಷದ ಕೋಪದಲ್ಲಿ ಅವರನ್ನು ಸುಟ್ಟು ಕೊಂದು ಹಾಕಿ ಬರುತ್ತೇನಣ್ಣ. ಆ ಕಾಲ ಈಗ ಹತ್ತಿರ ಬಂದಿದೆ ಸೋದರ. ತಾವು ಇಲ್ಲದೆ ಅವಳನ್ನು ಎಷ್ಟು ದಿನ ಅಂತ ಈಗ ಬಿಡುತ್ತೀಯ? ಧರ್ಮ ರಕ್ಷಿತಮೆಂಬ ಶ್ರೀಕೃಷ್ಣ ವಾಣಿಯಂತೆ ನಾ ಧರ್ಮದಿಂದ ನುಡಿಯುತ್ತಾ ಬಂದಿದ್ದರೆ ಆ ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಬೆಂಕಿ ಹತ್ತಬೇಕು. ಇದು ಸತ್ಯ. ಹೋಗು, ನೀನು ಆ ಕಡೆಯಿಂದ ಹುಡುಕುತ್ತಾ ಹೋಗು, ನಾನು ಈ ಕಡೆಯಿಂದ ಹುಡುಕುತ್ತಾ ಬರುತ್ತೀನಿ. ಆ ಭಗವಂತನ ಇಚ್ಛೆಯಂತೆ ಆಗಲಿ. ಆಯ್ತನ.